ಲೋಕ ಕದನದ ಬಳಿಕ ಬಿಬಿಎಂಪಿ ಚುನಾವಣೆಯತ್ತ ಕಾಂಗ್ರೆಸ್ ಈಗ ಚಿತ್ತವನ್ನು ಹರಿಸಿದೆ. ಬಿಬಿಎಂಪಿ ಚುನಾವಣೆಗಾಗಿ ಕಳೆದೊಂದು ತಿಂಗಳಿನಿಂದ ಕಾಂಗ್ರೆಸ್ ಸಿದ್ಧತೆಯನ್ನು ಆರಂಭಿಸಿದೆ. ಲೋಕಸಭೆ ಚುನಾವಣೆ ಮುಗಿತು, ಅಲ್ಲೂ ಕೂಡ ಉತ್ತಮ ಪ್ರದರ್ಶನ ಕಾಂಗ್ರೆಸ್ನದು ಕರ್ನಾಟಕಕ್ಕೆ ಹೋಲಿಸಿದರೆ. ಈಗ ಮತ್ತೆ ಬಿಬಿಎಂಪಿ ಚುನಾವಣೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹಾಗಾಗಿ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ ನಿರಂತರವಾಗಿ. ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ಸಂಬಂಧಪಟ್ಟಂತ ಸಭೆ ಕರೀತಾ ಇದ್ದಾರೆ. ಇಂದು ಮಧ್ಯಾಹ್ನ 12 ಗಂಟೆಗೆ ಮಾಜಿ ಮೇಯರ್ಗಳು ಹಾಗೆ ಉಪಮೇಯರ್ಗಳ ಜೊತೆ ಡಿ.ಕೆ.ಶಿ ಮೀಟಿಂಗ್ ಮಾಡ್ತಾರೆ. ಚುನಾವಣೆ ಸಿದ್ಧತೆ ಕುರಿತು ಚರ್ಚೆಯನ್ನು ನಡೆಸ್ತಾರೆ. ಡಿ.ಸಿ.ಎಂ ಡಿ.ಕೆ.ಶಿ ವಾರ್ಡ್ ವೈಸ್ ಸಮಸ್ಯೆ ಆಲಿಸುವುದು, ಪಕ್ಷ ಸಂಘಟನೆ ಬಗ್ಗೆ ಕೆಲವೊಂದಿಷ್ಟು ಸಲಹೆಗಳನ್ನು ಸೂಚನೆಗಳನ್ನು ಕೊಡ್ತಾರೆ. ಬೆಂಗಳೂರು ಅಭಿವೃದ್ಧಿಗೆ ಗಮನವನ್ನು ಕೊಡಬೇಕು ಅಂಥೇಳಿ ಕಿವಿ ಮಾತನ್ನು ಡಿ.ಕೆ. ಶಿವಕುಮಾರ್ ಹೇಳಲಿದ್ದಾರೆ. ಅಂದರೆ ವಾರ್ಡ್ ವೈಸು ಈಗ ಎಲ್ಲ 28 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಮೊನ್ನೆ ಕೂಡ ಒಂದು ಸಭೆಯನ್ನು ಕರೆದಿದ್ದರು. ಅಂದರೆ ಬ್ಲಾಕ್ ಅಧ್ಯಕ್ಷರು ಅವ್ರಿಗೂ ಕೂಡ ಕೆಲವೊಂದಿಷ್ಟು ಸೂಚನೆಗಳನ್ನು ಮೊನ್ನೆ ಸಭೆಯಲ್ಲಿ ಕೊಟ್ಟಿದ್ದರು. ವಿಶೇಷವಾಗಿ ಅಂದರೆ ಜನರ ಸಮಸ್ಯೆಗಳ ಕಡೆ ಗಮನ ಕೊಡಬೇಕು, ಸರ್ಕಾರ ನಮ್ಮದಿದೆ. ಹಾಗಾಗಿ ಡಿ.ಸಿ.ಎಂ ಡಿ.ಕೆ.ಶಿ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ ಬೆಂಗಳೂರದು. ಏನು ಸಮಸ್ಯೆ ಇದೆ ನಿಮಗೆ, ಏನು ಪರಿಹಾರ ಆಗಬೇಕು, ಈ ರೀತಿಯಾಗಿ ಅಂದರೆ ಜನರ ಗಮನವನ್ನು ಸೆಳೀಬೇಕು. ಆ ರೀತಿ ಕಾರ್ಯಕರ್ತರಿಗೆ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ಮಧ್ಯಾಹ್ನ 12 ಗಂಟೆಗೆ ಸಭೆಯನ್ನು ಕರೆದಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಈಗ ಭರ್ಜರಿ ಪ್ಲಾನನ್ನು ಮಾಡ್ತಾ ಇದೆ. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಭಾರೀ ಸಂಖ್ಯೆಗಳೊಂದಿಗೆ ಗೆಲುವನ್ನು ದಾಖಲಿಸಿದೆ ಮತ್ತು ಲೋಕಸಭೆ ಚುನಾವಣೆಯಲ್ಲೂ ಕೂಡ ಒಂದಿದ್ದಂಥದ್ದು 9ಕ್ಕೆ ಬಂತು. ಹಾಗಾಗಿಯೇ ಬೆಂಗಳೂರಿನಲ್ಲಿ ಈಗ ವಾತಾವರಣ ಯಾವ ರೀತಿಯಾಗಿದೆ, ಬಿಬಿಎಂಪಿ ಚುನಾವಣೆಯಲ್ಲಿ ಗದ್ದುಗೆಯನ್ನು ಹಿಡಿಬೇಕು ಮೊದಲ ಬಾರಿಗೆ ಅಂಥೇಳಿ ಕಾಂಗ್ರೆಸ್ ಕೂಡ ಸಾಕಷ್ಟು ರೀತಿಯಾದಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಹಾಗಾಗಿ ನಿನ್ನೆ ಸ್ವಲ್ಪ ದಿನದಲ್ಲಿ ಚುನಾವಣೆ ಅನೌನ್ಸ್ ಆಗ್ಬೋದು. ಯಾಕಂದರೆ 3 ವರ್ಷ ಆಯ್ತು ಈಗ ಚುನಾವಣೆ ನಡೆದಿಲ್ಲ ಬಿಬಿಎಂಪಿಗೆ. ವಾರ್ಡ್ ಸಂಖ್ಯೆಗಳನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಸರ್ಕಾರ ಈಗ ಕಾಂಗ್ರೆಸ್ ನಡೆದಿರೋದ್ರಿಂದಾಗಿ ಸಹಜವಾಗಿಯೇ ಗ್ಯಾರಂಟಿಗಳನ್ನು ಕೂಡ ಕೊಟ್ಟಿರೋದ್ರಿಂದಾಗಿ ಒಂದು ರೀತಿ ವಿಶ್ವಾಸ ಇದೆ.